ಹಲೋ ಗೈಸ್, ನನ್ನ ಹೆಸರು ರಾಧಾಕೃಷ್ಣ ಅನಿಲ್ ಕುಮಾರ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರಾಕ್ ಲೈಫ್. ನಾನು ಇವತ್ತು ಬಿಟ್ಕಾಯಿನ್ ಮತ್ತು XRP ಬಗ್ಗೆ ಸಿಂಪಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬಿಟ್ಕಾಯಿನ್ ಅಂದರೆ ಏನು, ಈ ಡಿಜಿಟಲ್ ಕರೆನ್ಸಿ ಅಂದರೆ ಏನು, ಇದು ಹೇಗೆ ವರ್ಕ್ ಆಗುತ್ತೆ, ಮತ್ತು ನೆಕ್ಸ್ಟ್ ಬಿಟ್ಕಾಯಿನ್ ಥರ ಪೊಟೆನ್ಷಿಯಲ್ ಇರೋ ಕಾಯಿನು ಏನಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬಿಟ್ಕಾಯಿನ್ ವರ್ಲ್ಡ್ ಫಸ್ಟ್ ಡಿಜಿಟಲ್ ಕರೆನ್ಸಿ. ಇದು 2009 ಕ್ರಿಯೇಟ್ ಮಾಡಿರೋದು. ಸೊ ಇದರಲ್ಲಿ ಗೌರ್ಮೆಂಟ್ಸ್ ಇರೋದಿಲ್ಲ, ಮಿಡಲ್ ಮ್ಯಾನ್ ಯಾರು ಇರೋದಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ಸ್ ಇರಲ್ಲ, ಏನೂ ಇರಲ್ಲ. ಇದು ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿನಿಂದ ವರ್ಕ್ ಆಗುತ್ತೆ. ಇದರಲ್ಲಿ ಲಿಮಿಟೆಡ್ ಸಪ್ಲೈ ಕಾಯಿನ್ಸ್ ಮಾತ್ರ ಇರುತ್ತೆ, 21 lakhs ಕಾಯಿನ್ಸ್ ಮಾತ್ರ ಇರುತ್ತೆ. ಅದರಿಂದ ಇದಕ್ಕೆ ತುಂಬ ಡಿಮ್ಯಾಂಡ್ಸ್ ಇರುತ್ತೆ. ಸೊ ನೀವು 2009 ಏನಾದರೂ ಒಂದು 10 rupees ಇನ್ವೆಸ್ಟ್ ಮಾಡಿದರೆ ಬಿಟ್ಕಾಯಿನಲ್ಲಿ, ಅದು ಈಗ 13 ಕೋಟಿ ಆಗೋದು. ಸೊ ಅದೇ ಪೊಟೆನ್ಷಿಯಲ್ ಇರೋ ಕಾಯಿನ್ ಥರ ಈಗ ಒಂದು XRP ಇದೆ. XRP ಅಂದರೆ ಒಂದು ರಿಪಲ್ಸ್ ಕಂಪ್ನಿ ಸ್ಟಾರ್ಟ್ ಮಾಡಿರೋ ಒಂದು ಕ್ರಿಪ್ಟೋ ಕರೆನ್ಸಿ ಅಸೆಟ್. ಇದು ಮೇನ್ ಬ್ಯಾಂಕ್ ಟ್ರಾನ್ಸ್ಫರ್ಗೆ, ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಗೆ ಬ್ಯಾಂಕ್ಸ್ ಅವರು ತುಂಬ ಯೂಸ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಆಲ್ರೆಡಿ ಟ್ರಯಲ್ ರನ್ ಆಗಿದೆ. ಆಕ್ಸಿಸ್ ಬ್ಯಾಂಕ್, ಎಕ್ಸ್ ಬ್ಯಾಂಕ್ ಅವರೆಲ್ಲ ಟ್ರಯಲ್ ರನ್ ಆಗಿದೆ. ಫ್ಯೂಚರ್ ಆಗಿ ಇದೂ ಫ್ಯೂಚರ್ ಕರೆನ್ಸಿ ಆಗ್ಬೋದು. ಸೊ ಆಲ್ರೆಡಿ ಅಬ್ರಾಡ್ ಕಂಟ್ರೀಸ್ದಲ್ಲಿ ಜಪಾನ್, ಚೈನಾ, ಇದೆಲ್ಲ ಬ್ಯಾಂಕ್ಸ್ ಅವರು ಆಲ್ರೆಡಿ 90% ಯೂಸ್ ಮಾಡ್ತಾ ಇದ್ದಾರೆ ಟ್ರಾನ್ಸಾಕ್ಷನ್ಸ್ಗೆ, ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ಗೆ. ಇದು ಕಂಪೇರ್ ಟು ಬಿಟ್ಕಾಯಿನ್ ನೋಡಿದರೆ ತುಂಬ ಟ್ರಾನ್ಸಾಕ್ಷನ್ ಸ್ಪೀಡ್ ತುಂಬ ಇರುತ್ತೆ. ಅಂದರೆ ಒಂದು ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ 1 to 2 secondsಲ್ಲೇ ಆಗಿಬಿಡುತ್ತೆ. ಅದೇ ಬಿಟ್ಕಾಯಿನ್ ನೋಡಿದರೆ ತುಂಬ ಟೈಮ್ ತಗೊಳುತ್ತೆ, 16 to 30 minutes. ಸೊ ಬಿಟ್ಕಾಯಿನ್ ಥರ ಆಗೋ ಪೊಟೆನ್ಷಿಯಲ್ ಇರೋ ಕಾಯಿನ್ XRP. ಈಗ ಪ್ರೆಸೆಂಟ್ ನೋಡಿದರೆ XRP ಕಾಯಿನ್ $2 ಇದೆ. ಫ್ಯೂಚರ್ ಆಗಿ ಇದು $10,000 ಆಗ್ಬೋದು ಅಂತ ಒಂದು ಪ್ರೆಡಿಕ್ಷನ್ ಇದೆ. ಸೊ ಈಗ ನಾವು ಬಿಟ್ಕಾಯಿನ್ ಪರ್ಚೇಸ್ ಮಾಡಬೇಕಂದ್ರೆ 1,20,000 ಇಡಬೇಕಾಗುತ್ತೆ ಒಂದು ಬಿಟ್ಕಾಯಿನ್ಗೆ. ಸೊ ಅದೇ XRPಗೆ ಒಂದು XRP ಪರ್ಚೇಸ್ ಮಾಡಬೇಕಂದ್ರೆ 200 rupees ಆಗುತ್ತೆ ಇಂಡಿಯಾ ಕರೆನ್ಸಿದಲ್ಲಿ. ನೀವು ಒಂದು 10 coins ಪರ್ಚೇಸ್ ಮಾಡಬೇಕಂದ್ರೆ 2,000 ಆಗುತ್ತೆ. 6 years 5 years ಹೋಲ್ಡ್ ಮಾಡಿದರೆ ಒಂದು $10,000 ರೀಚ್ ಆದ್ರೂ ಒಂದು XRP ಮೇಲೆ ನಿಮಗೆ 10 lakhs ಬರುತ್ತೆ. ಈಸಿಯಾಗಿ 1 ಕೋಟಿ ಮಾಡ್ಬೋದು. ಸೊ ನೆಕ್ಸ್ಟ್ ಬಿಟ್ಕಾಯಿನ್ ಥರ ಇರೋದು ಇದು XRP. ನೀವು ಮಿಸ್ ಮಾಡಬೇಡಿ. ಇದು ಹೇಗೆ ಪರ್ಚೇಸ್ ಮಾಡಬೇಕಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಒಂದು ಆ್ಯಪ್ ಇದೆ, ಬಿನಾನ್ಸ್ ಆ್ಯಪ್ ಅಂತ. ಆ ಆ್ಯಪ್ನಿಂದ ನಾನು ಹೇಗೆ ಪರ್ಚೇಸ್ ಮಾಡ್ಬೋದು ಅಂತ ನಾನು ಲೈವ್ ಆಗಿ ಪರ್ಚೇಸ್ ಮಾಡಿ ನಿಮ್ಮದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನೀವು ಏನು ಕಾಯಿನ್ ಪರ್ಚೇಸ್ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ರಿಸರ್ಚ್ ಮಾಡಿಸಿ ಮತ್ತೆ ಪರ್ಚೇಸ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ನಾನು ಈ ವಿಡಿಯೋಸ್ನ ತೆಲುಗು ಮತ್ತು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಿ ಗಾಯ್ಸ್.